ವೀಕ್ಷಕರೇ ನಮಸ್ಕಾರ. ರಾಜ್ಯದಲ್ಲಿ ಅಧಿಕ ಸ್ಥಾನ ಗೆಲ್ಲುವ ಕನಸಿನೊಂದಿಗೆ ಬಿಜೆಪಿ ಮುನ್ನುಗ್ಗುತ್ತಿದ್ದು, ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಉತ್ಸಾಹಿ ನಾಯಕತ್ವ ಆತ್ಮವಿಶ್ವಾಸ ಹೆಚ್ಚುಗೊಳಿಸಿದೆ. ಪಕ್ಷದೊಳಗಿನ ಎಲ್ಲ ಅಸಮಾಧಾನ ಶಮನಗೊಂಡಿದ್ದು, ಈಗ KS ಈಶ್ವರಪ್ಪ ಒಬ್ಬರೇ ಎದುರಾಳಿಯಾಗಿ ನಿಂತಿದ್ದಾರೆ. ರಾಜ್ಯ ನಾಯಕತ್ವದ ವಿರುದ್ಧ ಮುನಿಸಿಕೊಂಡು ಡೆಲ್ಲಿಗೆ ತೆರಳಿದ್ದ ಈಶ್ವರಪ್ಪ ನಿರಾಶೆಯೊಂದಿಗೆ ಮರಳಿದ್ಯಾಕೆ? BSY ವಿರೋಧಿ ಬಣವನ್ನು ದೂರ ಬಿಟ್ಟು ಈಶ್ವರಪ್ಪ ಭೇಟಿಗೆ ಅಮಿತ್ ಶಾ ನಿರಾಕರಿಸಿದ್ಯಾಕೆ? ಗ್ಯಾರಂಟಿಯೊಂದಿಗೆ ಮುನ್ನುಗ್ಗುತ್ತಿರುವ ಕಾಂಗ್ರೆಸ್ಗೆ ಕಾದಿದೆಯಾ ಶಾಕ್? ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಶಿವಮೊಗ್ಗ ಬಿಜೆಪಿಯಲ್ಲಿ ಹತ್ತಿಕೊಂಡಿರುವ ಬೆಂಕಿ ಸದ್ಯಕ್ಕೆ ಆರುವ ಲಕ್ಷಣಗಳು ಕಾಣುತ್ತಿಲ್ಲ. ಡೆಲ್ಲಿಗೆ ಹೋಗಿ ಬಂದ ಮೇಲೆ KS ಈಶ್ವರಪ್ಪ ಮತ್ತೆ ಬೆಂಕಿ ಉಗುಳತೊಡಗಿದ್ದಾರೆ. ಡೆಲ್ಲಿಯಲ್ಲಿ ಈಶ್ವರಪ್ಪ ಭೇಟಿಗೆ ಅಮಿತ್ ಶಾ ನಿರಾಕರಿಸಿರುವುದು ಪರೋಕ್ಷವಾಗಿ ನಿಮ್ಮ ದಾರಿ ನಿಮಗೆ ಎಂಬ ಸಂದೇಶ ನೀಡಿದ್ದಾರೆ. ನಿರಾಕರಣೆಯೇ ಅಸ್ತ್ರವಾಗಿಸಿಕೊಂಡಿರುವ ಈಶ್ವರಪ್ಪ PM ಮೋದಿ, ಅಮಿತ್ ಶಾ ಅವರೇ ನನ್ನ ಸ್ಪರ್ಧೆಗೆ ಅವಕಾಶ ಒದಗಿಸಿಕೊಟ್ಟಿದ್ದಾರೆ ಅಂತ ಹೇಳಿಕೊಳ್ಳತೊಡಗಿದ್ದಾರೆ. ಯಾರ ಬೆಂಬಲ ಸಿಗದೆ ಅಖಾಡದಲ್ಲಿ ಏಕಾಂಗಿಯಾಗಿ ಉಳಿದಿರುವ ಈಶ್ವರಪ್ಪ ಪರಿತಪಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೇಲ್ನೋಟಕ್ಕೆ ರಾಜ್ಯ ನಾಯಕತ್ವದ ವಿರುದ್ಧ ತಮ್ಮ ಪ್ರತಿಭಟನೆ ಸ್ಪರ್ಧೆ ಅಂತ ಹೇಳುತ್ತಿದ್ರು, ಇದು ಲೋಕಸಭೆ ಚುನಾವಣೆ. PM ಮೋದಿ ಅವರನ್ನು ಮಗದೊಮ್ಮೆ ಪ್ರಧಾನಿ ಮಾಡುವುದಕ್ಕೆ ಬಿಜೆಪಿ ಸಂಸದರ ಆಯ್ಕೆ ಅಗತ್ಯ. ಆದರೆ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ವಿರುದ್ಧ ಸ್ಪರ್ಧೆಗಿಳಿದಿರುವುದು ಇದು ಮೋದಿ ವಿರುದ್ಧ ಸ್ಪರ್ಧೆ ಅಲ್ಲವೇ ಎಂಬ ಪ್ರಶ್ನೆ ಬಿಜೆಪಿ ಕಾರ್ಯಕರ್ತರದ್ದಾಗಿದೆ. ಟಿಕೆಟ್ ಕೈ ತಪ್ಪಿದ ಮೊದಲು BSY ವಿರೋಧಿ ಬಣದ ನಾಯಕರ ಮಾತಿನ ಬೆಂಬಲ ಸಿಕ್ಕಿದೆ. ಹೈಕಮಾಂಡ್ ನಾಯಕರು ಸೂಚಿಸಿದ್ರು ಸ್ಪರ್ಧೆಯಿಂದ ಹಿಂದೆ ಸರಿದಿರುವುದು ಮತ್ತು ಪಕ್ಷದ ನಾಯಕರ ವಿರುದ್ಧ ಮಾತನಾಡಿದ್ದು ಈಶ್ವರಪ್ಪ ಅವರಿಗೆ ಮುಳುವಾಗಿದೆ ಎನ್ನಲಾಗ್ತಿದೆ. ಇದುವೇ ಶಾ ಭೇಟಿ ನಿರಾಕರಿಸುವುದಕ್ಕೆ ಕಾರಣ ಎನ್ನಲಾಗ್ತಿದೆ. ಕಳೆದ ಕೆಲ ದಿನಗಳ ಹಿಂದೆ ಅಮಿತ್ ಶಾ ಭೇಟಿಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಡೆಲ್ಲಿಗೆ ತೆರಳಿ ವಾರಗಟ್ಟಲೆ ಟೆಂಟ್ ಹೂಡಿದ್ರು. ಕಡೆಗೂ ಅಮಿತ್ ಶಾ ಯತ್ನಾಳ್ ಅವರನ್ನು ಭೇಟಿ ಮಾಡಿರಲಿಲ್ಲ. ಇದಕ್ಕೆ ಕಾರಣ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ಸುಮ್ಮನೆ ತೆಗೆದುಕೊಂಡು ಬಂದಿದ್ದ ದೂರಿನ ಕಾರಣದಿಂದಾಗಿ ಅಂದು ಯತ್ನಾಳ್ ಅವರನ್ನು ಭೇಟಿ ಮಾಡಿರಲಿಲ್ಲ ಎನ್ನಲಾಗ್ತಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ BSY ವಿರೋಧಿ ಬಣದ ಮಾತು ಕೇಳಿ ಬಿಜೆಪಿ ಹೈಕಮಾಂಡ್ ನಾಯಕರು ಕೈ ಸುಟ್ಟಿಕೊಂಡಿದ್ದಾರೆ. ಜೊತೆಗೆ ದೊಡ್ಡ ಮಟ್ಟದ ಹಿನ್ನಡೆ ಕೂಡ ಅನುಭವಿಸಿದ್ದಾರೆ. ಹೀಗಾಗಿ ವಿರೋಧಿ ಬಣದ ಮಾತುಗಳು ಕೇಳುವುದಕ್ಕೆ ಬಿಜೆಪಿ ವರಿಷ್ಠರು ತಯಾರಿಲ್ಲ. ಜೊತೆಗೆ ಕರ್ನಾಟಕದಲ್ಲಿ ಈಗ BY ವಿಜಯೇಂದ್ರ ಅಧ್ಯಕ್ಷರಾದ ಬಳಿಕ ಪಕ್ಷದ ವರ್ಚಸ್ಸು ಹೆಚ್ಚಿದೆ. ಜೊತೆಗೆ ಕಾರ್ಯಕರ್ತರಲ್ಲಿ ಉತ್ಸಾಹ ಕೂಡ ಇಮ್ಮಡಿಸಿದೆ. ಹೀಗಾಗಿ ಸ್ವಹಿತಾಸಕ್ತಿಯ ವಿರೋಧಿ ಬಣದ ಮಾತು ಕೇಳುವುದಕ್ಕೆ ರೆಡಿ ಇಲ್ಲ. ಇನ್ನೊಂದು ಕಡೆ ಇಂಡಿಯಾ ಟಿವಿ CNX ಸಮೀಕ್ಷೆ ಬಹಿರಂಗಪಡಿಸಿದ್ದು 3ನೇ ಬಾರಿಗೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯಲಿದೆ ಅಂತ ಹೇಳಿದೆ. 399 ಸ್ಥಾನಗಳನ್ನು ಗೆಲ್ಲಲಿದೆ ಅಂತ ಹೇಳಿದ್ದು, ಹಾಗೆ ಕರ್ನಾಟಕದಲ್ಲಿ ಬಿಜೆಪಿ ಅಮೋಘ ಗೆಲುವು ದಾಖಲಿಸಲಿದ್ದು ಬಿಜೆಪಿ 22, JDS 2 ಸ್ಥಾನಗಳನ್ನು ಗಳಿಸಲಿದೆ ಅಂತ ಸಮೀಕ್ಷೆ ಹೇಳಿದೆ. ಒಟ್ಟಾರೆ ಬಿಜೆಪಿಯಲ್ಲಿನ ಬಂಡಾಯ ಮುಗಿದಿದ್ದು ಈಶ್ವರಪ್ಪ ಒಬ್ಬರೇ ಬಂಡಾಯ ಹೋರಾಟಗಾರ ಆಗಿದ್ದಾರೆ.